ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು 3 ಮೊಟ್ಟೆ ಹೊಡೆದಿಟ್ಕೊಳ್ಳೋಣ. 3-4 ಮೊಟ್ಟೆ ಹೊಡೆದಿಟ್ಕೋಬೋದು. ನಾನು 3 ಮೊಟ್ಟೆ ಹೊಡೆದಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಡೆದಾಕೋಬೋದು. ಅದನ್ನ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗೆಲ್ಲ ರೋಸ್ಟ್ ಮಾಡ್ಕೋಬೇಕು. ಅದನ್ನ ಸ್ವಲ್ಪನೇ ಈ ಥರ ಎಲ್ಲ ರೋಸ್ಟ್ ಆಗಿದ ಮೇಲೆ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇದಕ್ಕೆ ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 7-8 ಚಮಚನ ಎಣ್ಣೆ ಹಾಕಿದ್ದು ಒಂದು ಹಸಿಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಪುಡಿ ಹಾಕ್ತೀವಿ ಅಂದರೆ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಒಂದು ನೀರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ ನಾನು, ಅದನ್ನು ಹಾಕಿದ್ದೀನಿ ರೋಸ್ಟ್ ಮಾಡೋಕ್ಕೆ. ಕ್ಯಾರೆಟು ಉದ್ದುದ್ದಕ್ಕೆ ಹೆಚ್ಚಾಕಿದ್ದೀನಿ, ಕ್ಯಾಪ್ಸಿಕಮ್ಮು, ಬೀನ್ಸು ಸಣ್ಣ ಹೆಚ್ಚಾಕೊಂಡಿದ್ದೀನಿ, ಮತ್ತು ಕೋಸು ಎಳೆಯಾಗಿ ಉದ್ದುದ್ದಕ್ಕೆ ಹೆಚ್ಚಾಕಂದರೆ ಆಯಿತು. ಇವನ್ನೆಲ್ಲ ಕ್ಲೀನಾಗೆಲ್ಲ ರೋಸ್ಟ್ ಮಾಡ್ಬೇಕು ಎಣ್ಣೆಯಲ್ಲಿ. ಈ ಥರ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಲಿ, 1 ನಿಮಿಷ ಬೆಂದರೆ ಆಗುತ್ತೆ. ಈ ಥರ ಎಲ್ಲ ಇದು ಮಾಡ್ಕೊಂಡು ಎಣ್ಣೆಗೆ ಫ್ರೈ ಆಗಬೇಕು ಕ್ಲೀನಾಗೆ. ಒಂದು ಬೌಲಲ್ಲಿ ಅನ್ನ ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಕ್ಲೀನಾಗೆಲ್ಲ ರೋಸ್ಟ್ ಆಗಿದೆ ನೋಡಿರಿ. ಒಂದು ಬೌಲಲ್ಲಿ ಅನ್ನ ಸ್ಟೀಮ್ ಅಕ್ಕಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ರೋಸ್ಟ್ ಮಾಡಿಟ್ಟರೆ ಒಂದು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಸಾಸು, ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಸಾಸು, ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. 1 ಚಮಚ ಹಾಕ್ಕೊಂಡಿದ್ದೀನಿ. ಅನ್ನದ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಎಷ್ಟು ಇದಾಗುತ್ತೋ ಅಷ್ಟು ಅನ್ನದ ಮಾಡ್ತೀರೋ ಆವಾಗ ಹಾಕ್ಕೋಬೇಕು. ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು.